ಬಿಡಿ ನನ್ನ ಕೈ. ಪದ್ದು, ನೀನು ಇಲ್ಲಿಗೆ ಹೇಗೆ ಬಂದೆ, ಯಾಕೆ ಬಂದೆ, ಏನು ನಡೀತಾ ಇದೆ ಇಲ್ಲಿ? ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಅದ್ರ ಕತೆ ಏನಾಗುತ್ತೆ ಗೊತ್ತಾ ನಿಂಗೆ? ಸಾಲದಕ್ಕೆ ನಚ್ಚಿನ ಮೇಲೆ ಕರ್ಕೊಂಡ್ ಬಂದಿದ್ಯಾ? ಹೇಯ್, ನೀನು ಏನು ಮಾಡ್ತಾ ಇದೆಯಾ ಅಂತ ನಿಂಗೆ ಏನಾದ್ರು ಗೊತ್ತಿದ್ಯಾ? ನೀನು ಈ ರೀತಿ ಏನು ಮಾತಾಡದೆ ನಿಂತ್ಕೊಂಡ್ರೆ ನಾನು ಏನಂತ ತಿಳ್ಕೋಬೇಕು? ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದನ್ನ ರಾಯರು ನಿಮ್ಗೆ ಹೇಳಿದ್ರಲ್ವಾ? ನಿಮ್ಮ ಅಣ್ಣನ ನೋಡ್ಕೊಳ್ಳೋ ಹೋಮ್ ನರ್ಸಾಗಿ ಬಂದಿದ್ದೀನಿ. ಪದ್ದು, ನಿಜವಾಗ್ಲೂ ನನಗೆ BP ರೈಸ್ ಆಗ್ತಾ ಇದೆ. ವಿಷಯ ಏನು ಅಂತ ಹೇಳು. ಈ ರೀತಿ ನಾಟಕ ಎಲ್ಲ ಆಡಬೇಡ. ಯಾವ್ದು ನಾಟಕ? ಇಷ್ಟು ದಿನ ನೀವು ನಮ್ಮನ್ನ ದೂರ ಇಟ್ಟಿದ್ದ, ಅಥವಾ ನಂಗೇನು ದಾರಿ ಕಂಡೆ ನಾನು ನಿಮ್ಮ ಮನೆಗೆ ಬಂದಿದ್ದ? ಇಷ್ಟು ವರ್ಷ ಬರ್ದೇ ಇರೋಳು ಸಡನ್ ಆಗಿ ಈಗ ಯಾಕೆ ಬಂದೆ? ನಾನು ಯಾಕೆ ಬಂದ? ಈ ಮಾತನ್ನ ಕೇಳಕ್ಕೆ ನಿಮಗೆ ಮನ್ಸಾದ್ರೂ ಹೇಗೆ ಬರ್ತಾ ಇದೆ? ನ್ಯಾಯವಾಗಿ ನೀವೇ ಎಲ್ಲರ ಹತ್ರ ಸತ್ಯ ಹೇಳಿ ನನ್ಗೆ ಈ ಮನೆಗೆ ಕರ್ಕೊಂಡು ಬರ್ಬೋದಿತ್ತು. ಆದ್ರೆ ನೀವ್ ಹಾಗೆ ಮಾಡ್ಲಿಲ್ಲ. ಅದಕ್ಕೆ ವಿಧಿನೇ ಬೇರೆ ರೂಪದಲ್ಲಿ ನನ್ನ ಇಲ್ಲಿ ಕರೆಸಿದೆ. ಹೀಗೆ ಮಾಡೋದ್ರಿಂದ ನಿನಗೇನು ಸಿಗುತ್ತೆ ಪದ್ದು? ಪರೋಕ್ಷವಾಗಾದ್ರೂ ಈ ಮನೆಯವ್ರ ಜೊತೆಲಿ ಇರೋ ಥರ ಆಗಿದೆಯಲ್ಲ, ಅಷ್ಟು ಸಾಕು ನನಗೆ. ನಚ್ಚಿಗೆ ಈ ಮನೆಯವ್ರ ಪ್ರೀತಿ ಸಿಗೋ ಥರ ಆಗ್ತಾ ಇದೆ. ಆ ನೆಮ್ಮದಿ ಇದೆ, ನನಗೆ ಸಮಾಧಾನ ಇದೆ. ಅಕಸ್ಮಾತ್ ನಮ್ಮಿಬ್ಬರ ವಿಷಯ ಈ ಮನೆಗೆ ಗೊತ್ತಾದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿದ್ಯಾ ನೀನು? ನನ್ನ ಮಗನ ಪರಿಸ್ಥಿತಿ ಬಗ್ಗೆ ನೀವ್ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಮಾತಿಗೆ ಮಾತು ಬೆಳೆಸೋದ್ರಿಂದ ಏನು ಪ್ರಯೋಜನ ಇಲ್ಲ ಪದ್ದು. ಮಾತಿಗೆ ಮಾತು ಬೆಳೆಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತಾನೆ ನಾನಿವತ್ತು ಇಲ್ಲಿರೋದು. ನಾನು ನಿಮ್ಮ ಹತ್ರ ಎಷ್ಟು ಸಲ ಕೇಳ್ಕೊಂಡೆ ಈ ಸಮಾಜದಲ್ಲಿ ನನ್ಗೆ ಹೆಂಡತಿ ಸ್ಥಾನ ಕೊಡಿ ಕೊಡಿ ಅಂತ. ಆದ್ರೆ ನೀವು ಮಾತಲ್ಲೇ ಮನೆ ಕಟ್ಟಿದ್ರಿ ಅಷ್ಟೇ. ಈ ನಚ್ಚಿ ಎಲ್ಲೋದ? ಪರಿಚಯ ಇರೋರ ಥರ ಮಾತಾಡ್ತಾ ಇದ್ದಾರಲ್ಲ ಅಪ್ಪ. ಪದ್ಮಾ ಆಂಟಿ ಅಪ್ಪಂಗೆ ಮುಂಚೆಯಿಂದನೂ ಪರಿಚಯ ಇದೆಯಾ? ರಿತು, ಹಾಮ ಬಂದೆ. ಸದ್ಯ ರಿತು ನಮ್ಮನ್ನ ನೋಡಿಲ್ಲ. ಇಲ್ಲಿ ನೋಡು ಪದ್ದು, ಇಂಥ ಅವಾಂತರ ಆಗುತ್ತೆ ಅಂತಾನೆ ನಾನು ನಿನ್ನನ್ನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದೆ. ನಾನು ಬಂದಿರೋದು ರಾಯರ್ನ ನೋಡ್ಕೊಳ್ಳೋದಿಕ್ಕೆ. ನನ್ನ ಗಮನ ಆ ಕಡೆ ಇದೆ. ನನ್ನಿಂದ ಯಾವತ್ತು ಯಾವ ಅವಾಂತರನೂ ಆಗಿಲ್ಲ, ಆಗೋದು ಇಲ್ಲ. ನಿಮಗೇನು ನಾನು ತೊಂದರೆ ಕೊಡಲ್ಲ. ನಮ್ಮ ಗುಟ್ಟನ್ನ ಬಯಲ್ ಮಾಡೋ ಉದ್ದೇಶನೂ ನನಗಿಲ್ಲ. ಇಷ್ಟು ದಿನ ಸೆರ್ಗಲ್ಲಿ ಕೆಂಡ ಕಟ್ಕೊಂಡು ಬದುಕ್ತಾ ಇದ್ದೆ. ಇನ್ನು ಹಂಗಿರಕ್ಕೆ ನನಗಿಷ್ಟ ಇಲ್ಲ. ಓಕೆ, ಹೌದು, ನೀನು ಇಲ್ಲಿಗೆ ಹೇಗೆ ಬಂದೆ? ನೀನೇನಾದರೂ ನರ್ಸಿಂಗ್ ಕೋರ್ಸ್ ಮಾಡಿದ್ಯಾ? ಅಥವಾ ನಿನ್ನನ್ನು ಯಾರಾದರೂ ಇಲ್ಲಿಗೆ ಬಲವಂತವಾಗಿ ಕರೆಸಿದ್ರಾ? ಅದೆಲ್ಲ ಇವಾಗ ಅನಾವಶ್ಯಕ ರೀ. ಹೇಳಿದ್ನಲ್ಲ, ನೀವೇನು ಹೆದರ್ಕೋಬೇಕಾಗಿಲ್ಲ ಅಂತ. ನಾನು ನಿಮ್ಮ ಬಗ್ಗೆ ಯಾರ ಹತ್ರನೂ ಏನೂ ಹೇಳಲ್ಲ. ನೀವು ಕೊಡ್ಬೇಕಾಗಿರೋ ಐಡೆಂಟಿಟಿನ ಆ ದೇವ್ರು ನನಗೆ ತಾನಾಗೇ ಕೊಟ್ಟಿದ್ದಾನೆ. ಮುಳುಗೋಗ್ತಿರೋ ಹುಲ್ಕಟ್ಟಿಗೆ ಒಂದು ಆಸರೆ ಸಿಕ್ಕಿದ್ರೆ ಸಾಕಂತೆ. ಅದು ನನಗೆ ಸಿಕ್ಕಿದೆ. ನನಗಷ್ಟೇ ಸಾಕು. ಪದ್ಮಾ, ಬಾಲ, ಏನಿದು ಹೊಸ ಗೋಳು? ನೋಡು, ತರಕಾರಿ ಅಂಗಡಿ ಎಲ್ಲ ಹಾಕ್ಬೇಡ, ನನಗಿಷ್ಟ ಆಗಲ್ಲ.
ಅದೇನ್ ಗೊತ್ತೇನ್ರೋ, ದಿವ್ಯಕ್ಕಂಗೆ ತರಕಾರಿ ಅಂಗಡಿಗೂ ಅವಳ್ದು ಹೆಸರು ಇಟ್ಬಿಟ್ರೆ ಅಂತ ಭಯ ಅಷ್ಟೇ. ಬಾಲ, ಇವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ನಿಮ್ಮ ಜೊತೆ ಇರ್ತೀನಿ. ಹೌದು, ನಾವೆಲ್ಲ ಇದೀವಿ. ನೋಡಿ, ನಿಮ್ ಡ್ರಾಮಾನ ನಿಲ್ಸಿ. ಏನೋ ಆಗಿದೆ ನಿನಗೆ? ಯಾಕೆ ಈ ರೀತಿ ಎಲ್ಲ ಮಾಡಿ ನನ್ ಮರ್ಯಾದೆ ಕಳೀತಾ ಇದ್ಯಾ? ಅದಿದ್ರೆ ಅಲ್ವಾ ಕಳಿಯೋಕೆ. ಮಾಡಬಾರ್ದು ಕೆಲಸ ಮಾಡಿ ಅಳಿಯಂದ್ರ ಮರ್ಯಾದೆ ಕಳೆದಿದ್ದು ನೀನು. ಅಳಿಯಂದ್ರಿಗೆಲ್ಲ ಏನು ಹೇಳಕ್ ಬರಬೇಡ ನೀನು. ಕಷ್ಟಪಟ್ಟು ದುಡಿದ್ರೆ ಮರ್ಯಾದೆ ಹೆಚ್ಚುತ್ತೆ ಕಣೆ, ಕಡಿಮೆ ಆಗಲ್ಲ. ಅರ್ಥ ಆಯ್ತಾ? ಇವಾಗ್ಲೇ ಬೋಂಡ ಮಾರೋನ್ ಹೆಂಡತಿ ಅಂತ ಕರೀತಾ ಇದ್ದಾರೆ. ಇನ್ನೇನಾದ್ರು ತರಕಾರಿ ಅಂಗಡಿ ಇಟ್ರೆ ರೋಡಲ್ಲಿ ತಲೆ ಎತ್ಕೊಂಡು ಹೋಗಕ್ಕಾಗತ್ತಾ? ಮಾಡೋ ಕೆಲ್ಸದ ಬಗ್ಗೆ ಹೆಮ್ಮೆ ಇರಬೇಕು ದಿವ್ಯಾ, ಕೀಳರಿಮೆ ಇರಬಾರ್ದು. ಅಷ್ಟಕ್ಕೂ ಬೋಂಡ ಮಾರೋನ್ ಹೆಂಡ್ತಿ, ತರಕಾರಿ ಮಾರೋನ್ ಹೆಂಡ್ತಿ ಅಂತ ಅನ್ಸ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ನಿನಗೆ? ಅವ್ರೇನು ಮನುಷ್ಯರಲ್ವಾ? ಕಳ್ಳನ ಹೆಂಡ್ತಿ ಅಂತ ಅನ್ಸ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು, ಇದಕ್ಕಲ್ಲ. ಏಯ್, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಅಂಗಡಿ ಇಡಬಾರ್ದು ಅಂದ್ರೆ ಇಡಬಾರ್ದು ಅಷ್ಟೇ. ಇಲ್ಲ ದಿವ್ಯಾ, ನೀನು ಎಷ್ಟು ಹೇಳಿದ್ರು ಅಷ್ಟೇ, ನಾನು ಇಟ್ಟೇ ಇಡ್ತೀನಿ. ಇತ್ತೀಚೆಗೆ ಇವ್ನು ನನ್ನ ಮಾತೇ ಕೇಳ್ತಿಲ್ಲ, ಜಾಸ್ತಿ ಆಡ್ತಿದ್ದಾರೆ. ಇರ್ಲಿ, ಸರಿಯಾಗಿ ಪಾಠ ಕಲಿಸ್ತೀನಿ. ಅಲ್ಲ ಪ್ಲೀಸ್, ಕೈ ಮುಗ್ದು ಕೇಳ್ಕೊತೀನಿ. ದಯವಿಟ್ಟು ಇದು ಒಂದು ಕೆಲಸ ಮಾಡಬೇಡ. ಇನ್ನೂ ಹೆಚ್ಚಿನ ಅವಮಾನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಬಾಲ, ನನಗೆ ಅವಮಾನ ಆದ್ರೆ ನಿನಗೆ ಖುಷಿ ಆಗುತ್ತಾ? ನನಗೇನು ಅಲ್ವಾ, ಯಾಕೆ ಇಷ್ಟೊಂದು ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ಯಾ? ಕಾಕ್ರೋಚ್ ನೋಡ್ದ ನಮ್ಮ ದಿವ್ಯಕ್ಕನ ಮಾತುಕತೆನಾ? ಇದ್ದಕ್ಕಿದ್ದಂಗೆ ಸ್ಟೈಲೇ ಚೇಂಜ್ ಆಗೋಯ್ತು. ಇನ್ನು ಈ ಕಣ್ಣಲ್ಲಿ ಅದೇನೇನು ನೋಡ್ಬೇಕೋ ಏನೋ. ಅಲ್ಲ ದಿವ್ಯಕ್ಕ, ಸತ್ಯ ಮದುವೆ ಆಗೋದಾಗಿಂದ ನೀನು ಎದುರ್ಕೊಂಡಿದ್ದೆ ನೋಡಿಲ್ಲ, ಈಗೇನು ಇಷ್ಟೊಂದು ಚೇಂಜಸ್ಸು? ಏಯ್, ನಾನು ನನ್ನ ಗಂಡನ ಹತ್ರ ಮಾತಾಡ್ತಿದ್ದೀನಿ, ನಿಮ್ಗೇನು ತಮಾಷೆನಾ? ಗಂಡ ಹೌದು, ನೆನಪಿದ್ಯೇನೆ? ಏಯ್, ನಾನು ಹೇಳಿದ್ ಕೇಳಿಸ್ತೋ ಇಲ್ವೋ? ಇಲ್ಲ, ನೀನು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಏನಾದ್ರೂ ಮಾಡ್ಕೋತಾನೆ, ನಿನಗೇನೇ ಸಮಸ್ಯೆ? ಬಾಲ, ಇವಳ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ. ನಿಂಗೇನು ಅನ್ಸುತ್ತೋ ಅದನ್ನ ಮಾಡು. ಸರಿ ನೋಡು, ಬೇಡ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮೇಲೂ ನೀನು ತರಕಾರಿ ಅಂಗಡಿ ಇಟ್ರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇಲ್ಲಮ್ಮ, ನಾನು ನಿನ್ನ ಮಾತು ಕೇಳಲ್ಲ. ನಿನ್ನ ಮಾತು ಕೇಳಿ ಕೇಳಿ ನಾನು ಬರ್ಬಾದಾಗೋಗಿದ್ದೆ. ಮತ್ತು ಅದೇ ತಪ್ಪನ್ನು ನಾನು ಮಾಡಲ್ಲ. ನಾನು ತರಕಾರಿ ಅಂಗಡಿ ಇಡ್ತಿದ್ದೀನಿ ಅಷ್ಟೇ. ಇದೇ ಮಾತಾ? ಸರಿ, ಹಾಗಿದ್ರೆ ತರಕಾರಿ ಅಂಗಡಿ ಇಟ್ಟು ನೋಡು, ಏನಾಗುತ್ತೆ ನಿನಗೆ ಗೊತ್ತಾಗುತ್ತೆ. ಅತ್ತೆ ಅಜ್ಜಿ, ನಾನು ಹುಡುಗರ ಜೊತೆ ಒಂದ್ಸರಿ ಮಾರ್ಕೆಟ್ಗೆ ಹೋಗಿ ವ್ಯಾಪಾರದ ಬಗ್ಗೆ ತಿಳ್ಕೊಂಬರ್ತೀನಿ. ಸರಿಪ್ಪ, ಹೋಗ್ಬಿಟ್ಪ. ಹುಡುಗರ, ನಮ್ಮ ಅಳಿಯಂದ್ರಿಗೆ ಏರಿಯಾ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಸ್ವಲ್ಪ ವಿಚಾರಿಸ್ಕೊಂಡು ನೋಡಿಕೊಂಡು ವ್ಯವಸ್ಥೆ ಮಾಡಿ. ನಾವಿದ್ದೀವಲ್ವಾ, ಯೋಚನೆನೇ ಬೇಡ. ಬಾವಾ, ನೀವು ಬನ್ರಿ. ಅತ್ತೆ ಅಜ್ಜಿ, ಬರ್ತೀನಿ. ಬಾಲ, ತಿಂಡಿ ತಿಂದೆ ಬಾಲ? ಬಂದ್ಮೇಲೆ ತಿಂತೀನಿ. ಪಾಪ ಕಣೆ ನಮ್ಮ ಬಾಲ, ದಿವ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅದೆಷ್ಟು ಆಸೆಗಳನ್ನ ಮನಸ್ಸಲ್ಲಿ ಹೊತ್ಕೊಂಡಿದ್ದಾನೆ. ಆದರೆ ಈ ಮೂರ್ಖ ಮುಂಡೆದು ಅವನ ಪಾಲಿಗೆ ಮುಳ್ಳಾಗ್ಬಿಟ್ಟಿದ್ದಾಳೆ. ಹೌದು ಅತ್ತೆ, ಈ ದಿವ್ಯ ಇದ್ದಾಳಲ್ಲ, ಇವಳಿಗೆ 1000 ಲಕ್ಷ ಎಲ್ಲ ಲಕ್ಷಕ್ಕೆ ಇಲ್ಲ, ಕೋಟಿ ಕೋಟಿ ಮಾತ್ರ ದುಡ್ಡು ಅಂದ್ಕೊಂಡಿದ್ದಾಳೆ. ದುರಾಸೆ ಮೂಟೆ ಇವಳು.
ಪಾಪ ನಚ್ಚಿ ನನ್ನ ಹತ್ರ ಬರೋದಕ್ಕೆ ಅದೆಷ್ಟು ಆಸೆ ಪಡ್ತಾ ಇದ್ದಾನೆ. ಎಂಥ ತಂದೆ ನಾನು. ಛೇ, ಮಗ ಅಷ್ಟು ಮುಗ್ಧವಾಗಿ ನನ್ನನ್ನು ನೋಡ್ತಾ ಎಳ್ಕೊಂಡು ಮುದ್ದಾಡೋ ಯೋಗ್ಯತೆಯೂ ನನಗಿಲ್ಲ. ಆದರೆ ಅವನಿಗೆ ನನ್ನ ಪರಿಸ್ಥಿತಿ ಹೇಗೆ ಅರ್ಥ ಆಗುತ್ತೋ ಏನೋ, ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ. ಟೋಟಲಿ ಐ ಆಮ್ ಹೆಲ್ಪ್ಲೆಸ್. ರೀ, ಯಾಕ್ರಿ ಮಂಕಾಗಿದ್ದೀರಾ? ತುಂಬ ತಲೆನೋವ್ತಿದ್ಯಾ? ತಗೊಳ್ಳಿ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ತಲೆನೋವೆಲ್ಲ ಕಡಿಮೆ ಆಗತ್ತೆ. ಏನ್ ಹಾಕಿದೆ ಇವ್ರಿಗೆ? ರೀ, ಅದು ನಚ್ಚಿ. ನಚ್ಚಿನ? ಹಾಂ, ನಚ್ಚಿ. ರೀ, ನೀವು ನಚ್ಚಿ ಅಂದ್ರಿ ಅಲ್ವಾ? ಅವನ ಹೆಸರು ಹೇಗೆ ಬಂತು ನಿಮ್ಮ ಬಾಯಲ್ಲಿ? ಅದು ಊರ್ಮಿ, ಆ ಹುಡುಗ ಇಲ್ಲಿ ಬಂದರಿಂದ ಎಲ್ಲರೂ ನಚ್ಚಿ 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 ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ, ಅದೇ ನನಗೂ ಬಂದ್ಬಿಡ್ತು. ಓ ಹಾಗಾ? ನಿಜ ರೀ, ತುಂಬ ಮುದ್ದು ಹುಡುಗ ಅವನು. ನನಗೂ ಅವನ ಬಗ್ಗೆನೇ ಯೋಚನೆ. ಪಾಪ ಅವನು. ನೀವು ಒಂದ್ಸಲ ಅವನ ಜೊತೆ ಕಾಲ ಕಳೆದ್ರೆ ಸಾಕು, ನಮ್ಮ ಥರನೇ ನೀವು ಅವನ್ನ ಹಚ್ಕೊಂಡು ಬಿಡ್ತೀರ. ಅಷ್ಟು ಮುದ್ದು ಹುಡುಗ ರೀ ಅವನು. ತರಲೇ ಇಲ್ಲ, ತಂಟೆ ಇಲ್ಲ, ಅವನ ಪಾಡಿಗೆ ಅವನಿರ್ತಾನೆ. ಅಯ್ಯೋ, ನಾನು ನೋಡಿ ಕಾಫಿ ಕೊಡೋ ಬಂದು ಕಾಫಿ ಕೊಡೋದನ್ನೇ ಮರ್ತಿದ್ದೀನಿ. ತಗೊಳ್ಳಿ. ಈಗ ಹೊತ್ಕೊಂಡಿರೋ ಬೆಂಕಿ ಬಿಸಿನ ಆರಿಸೋದು ಅಷ್ಟು ಸುಲಭ ಅಲ್ಲ ಊರ್ಮಿಳ. ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ. ಅರೆ ನಚ್ಚಿ, ನೋಡಿ, ನಚ್ಚಿಗೆ 100 ವರ್ಷ ಆಯ್ಸು. ಅವನ ಬಗ್ಗೆ ಮಾತಾಡಿದ್ರಿ, ಅವನೇ ಬಂದು ಮುಂದೆ ನಿಂತ. ನಚ್ಚಿ, ನೀನ್ ಇಲ್ಲಿದ್ಯಾ? ಬರೀ ಅಪ್ಪ ಅಮ್ಮನ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಬಾ, ನಿನ್ನ ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನನ್ನ ಹಳೆ ಟಾಯ್ಸ್ ಎಲ್ಲ ಇದೆ, ಅದ್ರ ಜೊತೆ ಆಟ ಆಡ್ಕೊಳ್ಳುವಂತೆ. ಬಾ. ರಿತು, ನಿಮ್ಮಪ್ಪ ಇವನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತಿದ್ರು ಕಣೆ. 1 ನಿಮಿಷ ಇರೋ. ನೀವಿಬ್ರು ಆಮೇಲೆ ಮಾತಾಡ್ಕೊಳ್ಳಿ. ಇವಾಗ ಅಕ್ಕ ತಮ್ಮನ್ ಟೈಮ್. ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ, ಗೊತ್ತಾಯ್ತಾ? ತಮ್ಮನ? ತಮ್ಮ? ರೀ, ನಮ್ಮ ರಿತು ಯಾವಾಗಲೂ ಅವಳಿಗೆ ತಮ್ಮನೋ ಇಲ್ಲ ತಂಗಿನೋ ಇರಬೇಕಿತ್ತು ಅಂತ ಹೇಳ್ತಿದ್ಲು. ಅವನನ್ನ ಸ್ವಂತ ತಮ್ಮನ ಥರ ನೋಡ್ಕೋತಿದ್ದಾಳೆ. ಒಂದು ಅರ್ಥದಲ್ಲಿ ಅವನು ಅವಳ ತಮ್ಮನೇ. ಆದರೆ ಏನು ಮಾಡೋದು, ಇದನ್ನು ಹೇಳೋ ಧೈರ್ಯ ನನಗಿಲ್ಲ. ಯಜಾಮಹಿಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕವಿವ ಬಂಧನಂ. ಅತ್ತೆ, ಹಾ, ದೇವ್ರ ಮನೇಲಿದ್ದೀನಿ, ಬಾ. ಕ್ಷೀಮಾರತಾತ. ಅಯ್ಯೋ ಅತ್ತೆ, ಹೂವು ಎಲ್ಲ ಫ್ರೆಶ್ ಆಗೇ ಇತ್ತಲ್ಲ, ಅದನ್ನ ಯಾಕೆ ತೆಗಿತಿದ್ದೀರಾ? ಏ ಹುಡುಗಿ, ಹೂವು ಎಷ್ಟೇ ಫ್ರೆಶ್ ಇದ್ರು ನಿನ್ನೆ ದಿನದ ಹೂವನ್ನ ಇವತ್ತು ತೆಗೆದು ಹೊಸ ಹೂವನ್ನ ಮುಡಿಸ್ಬೇಕು. ನಿನ್ನೆ ದಿನದ ಹೂವನ್ನ ನಿರ್ಮಾಲ್ಯ ಅಂತ ಕರೀತಾರೆ.
ಅದನ್ನ ನಾವು ಮೂಡಿಗೆ ಹಾಕೋಬೇಕು, ಗೊತ್ತಾಯ್ತಾ? ಓ ಹಾಗೆಲ್ಲ ಇದೆಯಾ? ಅಯ್ಯೋ ನಿನ್ನ, ಏನೇ ಹುಡುಗಿ ಹೀಗೆಲ್ಲ ಕೇಳ್ತಿದ್ಯಾ? ನಿಮ್ಮ ಮನೇಲಿ ಯಾವತ್ತೂ ನೀನ್ ಪೂಜೆನೇ ಮಾಡಿಲ್ವಾ? ಮನೇಲಿ ಅಮ್ಮನೋ ಗಿರ್ಜಮ್ಮನೋ ಪೂಜೆ ಮಾಡ್ತಾ ಇದ್ರು. ನಾನ್ ಕೈ ಮುಗ್ದು ಅವ್ರು ಕೊಡೋ ಪ್ರಸಾದನ್ ತಿಂತಾ ಇದ್ದೆ. ನಮ್ ಪೂಜೆ ಏನಿದ್ರು ಗ್ಯಾರೇಜ್ ಅಲ್ಲಿ. ಈ ಶುಕ್ರವಾರ ಪೂಜೆ ಮಾಡಿದ್ರೆ ಇನ್ ಪೂಜೆ ಮಾಡೋದು ಮುಂದಿನ ಶುಕ್ರವಾರನೇ. ಹುಡುಗರು ಕಡ್ಡಿ ಹಚ್ತಾ ಇದ್ರು. ನಾವೆಲ್ಲ ಮಾಡೋ ಕೆಲ್ಸದಲ್ಲೇ ದೇವ್ರನ್ ಕಾಣ್ತಾ ಇದ್ವಿ. ಗೊತ್ತಮ್ಮ, ಗೊತ್ತು. ನೀನ್ ಪೂಜೆ ಮಾಡಿದ್ದನ್ನ ನಾನು ನೋಡಿದ್ದೀನಿ. ಮದ್ವೆ ಆದ ದಿನ ನಮ್ಮ ಮನೆಗೆ ಬಂದು ದೇವ್ರ ಮನೆ ಮುಂದೆ ಕಾಯಿ ಹೊಡೆದಿಯಲ್ಲ, ಆಹಾ. ಹಾಕ್ ಪೂಜೆ ಮಾಡಿದ್ದಕ್ಕೇನೆ ಹೇಗ್ ಪೂಜೆ ಮಾಡೋದು ಅಂತ ಕಲ್ತ್ಕೊಳಕ್ ಬಂದಿದ್ ದಿವ್ಸ ಹೇ ಹುಡುಗಿ ಇನ್ಮೇಲೆ ದೇವ್ರ ಮನೆ ಕಡೆ ತಲೆ ಹಾಕ್ ಕೂಡ್ದು ಅಂತ ಹೇಳಿದ್ದು. ಅತ್ತೆ ಹೇಳಿದ್ದನ್ ಪಾಲಿಸ್ಲೇಬೇಕಲ್ವಾ, ಅದಕ್ಕೆ ಈಚೆನೇ ನಿಂತಿರ್ತಿದ್ದೆ. ಅಲ್ವಾ, ನಾನೇನೋ ಒಂಥರ ಆಡ್ತಿದ್ದೆ ಅಲ್ಲ, ಅದೆಲ್ಲ ನೆನ್ಸ್ಕೊಂಡ್ಬಿಟ್ರೆ ನನಗೆ ನಗು ಬರುತ್ತೆ. ಅಯ್ಯೋ, ಆ ಟೈಮಲ್ಲಿ ನನಗೂ ಬರ್ತಾ ಇತ್ತು. ಹಿಂಗ ಆಡ್ತಿದ್ದಲ್ಲ ನಾನು. ಹೌದು, ಒಳ್ಳೆ ಸ್ಕೂಲಲ್ಲಿ PT ಮಾಸ್ಟರ್ ಆಡ್ತಾರಲ್ಲ ಆ ತರ ಆಡ್ತಾ ಇದ್ರಿ. ಆದ್ರೂ ನೀವೊಂಥರ ಕ್ಯೂಟ್ ಅಂತ. ಅದಕ್ಕೆ ಅಲ್ವಾ ರಾಯರ್ ಬಿದ್ದಿದ್ದು. ಬಿದ್ದಿದ್ದು ಆಯ್ತು, ಎದ್ದಿದ್ದು ಆಯ್ತು. ಬಿಡು ಅದೆಲ್ಲ ನಮ್ಮ ಕಾಲ. ಪೂಜೆ ಗೀಜೆ ವಿಷಯ ನನ್ಗೇನೂ ಗೊತ್ತಿಲ್ಲ ಸೀತಮ್ಮ. ಹಬ್ಬ ಹರಿದಿನ ಬಂದಾಗ ಚಿಕ್ಕತ್ತೆ ಏನ್ ಹೇಳ್ಕೊಡ್ತಾರೋ ಅದನ್ನ ನಿಮ್ಮನ್ ಮೆಚ್ಚೋದಕ್ಕೆ ಅಂತ ಚಾಚು ತಪ್ಪದೆ ಮಾಡ್ತಾ ಇದ್ದೆ. ಈಗ ಪ್ರತಿದಿನ ಪೂಜೆ ಹೇಗ್ ಮಾಡ್ಬೇಕು ಅಂತ ನೀವೇ ಹೇಳ್ಕೊಡಿ ಸೀತಮ್ಮ. ಖಂಡಿತ ಹೇಳ್ಕೊಡ್ತೀನಿ. ಯಾಕೆಂದ್ರೆ ನನ್ನ ನಂತರ ಈ ಮನೆನ ನಡ್ಸ್ಕೊಂಡು ಹೋಗ್ಬೇಕಾಗಿರೋಳು ನೀನೇ ಅಲ್ವಾ ಹುಡುಗಿ. ಇಂಥ 1000 ಸಂಪ್ರದಾಯಗಳಿವೆ, ಆದ್ರೆ ಇವೆಲ್ಲ ಗೊಡ್ಡ ಸಂಪ್ರದಾಯ ಅಂತ ಮಾತ್ರ ಅನ್ಕೋಬೇಡ. ಪ್ರತಿಯೊಂದು ಶಾಸ್ತ್ರದ ಹಿಂದೆನೂ ಒಂದು ಬಲವಾದ ಕಾರಣ ಇರುತ್ತೆ. ಇನ್ಮೇಲೆ ಇದನ್ನೆಲ್ಲ ನೀನ್ ತಿಳ್ಕೋಬೇಕು ಹುಡುಗಿ. ಈ ಮನೇಲಿ ನಡೆಯೋ ಕೆಲಸಗಳನ್ನ ನೀನ್ ತಿಳ್ಕೊಂಡ್ರೆ ಮಾತ್ರ ಈ ಕೋಟೆ ಮನೆ ನಿಭಾಯಿಸೋ ಶಕ್ತಿ ಬರೋದು ಹುಡುಗಿ. ಸರಿ ಅತ್ತೆ, ನೀವ್ ಹೇಳ್ಕೊಡ್ತೀರಾ ಅಂದ್ಮೇಲೆ ನಾನ್ ಕಲಿದೇ ಇರ್ತೀನಾ? ಸತ್ಯ ಅಂದ್ರೆ ಸುಮ್ನೆನಾ ಸೀತಮ್ಮನವ್ರೆ? ಇದಕ್ಕೇನ್ ಕಮ್ಮಿ ಇಲ್ಲ. ಮತ್ತೆ ನಾನ್ ಯಾರ್ ಸೊಸೆ? ಸೀತಮ್ಮನ್ ಸೊಸೆ. ಅಂದ್ರೆ ಕೆಲ್ಸದಲ್ಲಿ ಒಂದ್ ಕೈ ಜೋರು ಅಂತ. ಸರಿ, ಕೋಟೆ ಮನೆ ಜವಾಬ್ದಾರಿ ಪಾಠನ ದೇವ್ರ ಮನೆಯಿಂದನೇ ಶುರು ಮಾಡೋಣ ಬಾ. ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಬಂದು ಮಡಿಯಿಂದ ದೇವ್ರ ಪೂಜೆಗೆ ನೀರು ತಂದಿಟ್ಕೋಬೇಕು. ಆಮೇಲೆ ದೇವ್ರ ಮನೆಯನ್ನ ಶುಚಿ ಮಾಡಿ ರಂಗೋಲಿ ಬಿಡಿಸಿ ದೀಪ ಹಚ್ಚಬೇಕು. ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕಾತೆ? ಅಷ್ಟೇ ಅಲ್ಲ ಹುಡುಗಿ, ಹಾಲು, ಬಾಳೆಹಣ್ಣು, ಕಾಯಿ ನೈವೇದ್ಯಕ್ಕೆ ತಂದಿಟ್ಕೋಬೇಕು. ಹಾಗೇನೆ ದೇವರ ಅಲಂಕಾರಕ್ಕೆ ಹೂವು, ಗರ್ಕೆ, ಪತ್ರಿ, ತುಳಸಿ, ಅಕ್ಷತೆ, ಅರಿಶಿಣ, ಕುಂಕುಮ ಎಲ್ಲ ಇಟ್ಕೋಬೇಕು. ಅಲ್ಲ ಅತ್ತೆ, ದೇವ್ರ ನೈವೇದ್ಯಕ್ಕೆ ಇದನ್ನೇ ಇಡಬೇಕು ಅಂತ ಕೇಳ್ತಾರಾ? ಬಾಳೆಹಣ್ಣು, ಕಾಯಿ ಇಟ್ರೆ ಸಾಕಾಗಲ್ವಾ? ಇಲ್ಲ ಹುಡುಗಿ, ದೇವರು ಏನು ಬೇಕು ಅಂತಾನೂ ಕೇಳಲ್ಲ, ಬೇಡ ಅಂತಾನೂ ಹೇಳಲ್ಲ. ಆದ್ರೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಏನೇ ಇಟ್ಟರು ದೇವ್ರು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಏನೇ ಇಟ್ಟರು ನೈವೇದ್ಯಕ್ಕೆ ಭಕ್ತಿಯಿಂದ ಇಡಬೇಕು. ಓ, ಇಷ್ಟೊಂದೆಲ್ಲ ತಯಾರಿ ಮಾಡ್ಕೋಬೇಕಾತೆ? ಯಾಕೆ ಹುಡುಗಿ, ಭಯ ಆಗ್ತಿದೀಯಾ? ಏನಪ್ಪ ಸೀತಮ್ಮ ಇಷ್ಟೊಂದು ಕೆಲಸ ಹೇಳ್ತಿದ್ದಾಳೆ ಅಂತ? ಅಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನೋಡು, ಇದು ಕೆಲಸ ಅಂದ್ರೆ ಕೆಲಸ. ದೇವ್ರ ಮೇಲೆ ಭಕ್ತಿ ಶ್ರದ್ಧೆ ಇದ್ರೆ ಏನು ಅನ್ಸಲ್ಲ. ಪ್ರತಿದಿನ ಪೂಜೆಗೆ ಇಷ್ಟೆಲ್ಲ ಮಾಡ್ಲೇಬೇಕಾತೆ? ಪ್ರತಿದಿನ ಇಷ್ಟಿರತ್ತೆ, ಆದ್ರೆ ಹಬ್ಬ ಹರಿದಿನ ಬಂದ್ರೆ ಇದಕ್ಕಿಂತ ಜಾಸ್ತಿ ಇರತ್ತೆ. ಅದ್ ಬಿಡು, ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಯಾಕೆಂದ್ರೆ ದಿನಾನು ಪೂಜೆ ಮಾಡ್ತಾನೆ ಇರ್ತೀವಲ್ಲ, ಅಭ್ಯಾಸ ಬಲದಿಂದ ಎಲ್ಲ ಸರಿ ಹೋಗುತ್ತೆ. ಅರ್ಥ ಆಗ್ತಿದ್ಯಾ ಏನಾದ್ರೂ ನಿನ್ಗೆ? ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಅಂದ್ರೆ ಅರ್ಥ ಆಗದೆ ಇರತ್ತಾ? ನೀವ್ ಹೇಳಿದ್ದೆಲ್ಲ ತಲೆಯಲ್ಲಿ ಹಾಗೆ ಪ್ರಿಂಟ್ ಆಗೋಯ್ತು.
ಒಳ್ಳೆ ಹುಡುಗಿ ನೀನು. ಸರಿ, ನಾನು ಅಷ್ಟೊತ್ತರ ಹೇಳಿದ್ಮೇಲೆ ಆರತಿ ಮಾಡ್ತೀನಿ. ನೀನೆಲ್ಲರೂ ಹೋಗಿ ಆರತಿ ಕರ್ಕೊಂಡ್ಬಿಡು. ಸರಿ ಅತ್ತೆ. ಹೇಗಿದ್ಲು ಈ ಹುಡುಗಿ, ಎಷ್ಟು ಬದಲಾಗಿದ್ದಾಳೆ.